ಈ ಬಾಕ್ಸ್ ಪಾರ್ಸಲ್ ಬಂದಿದೆ ನಮಗೆ. ಕವರ್ನ ಓಪನ್ ಮಾಡೋದ್ರ ಮೂಲಕ ಅನ್ಬಾಕ್ಸಿಂಗ್ ಮಾಡೋಣ. ವಾವ್. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಏನು ಪರಮ್, ಎಷ್ಟು ದಿನ ಆಯ್ತು ನೀನು ಬಂದು ಕಲಾ ಮಾಧ್ಯಮದಲ್ಲಿ ವಾರದ ಕತೆ ಮಾಡಿ ಅಂತ ನೀವು ಕೇಳ್ತಾ ಇರ್ತೀರಾ. ನಿಮಗೆ ಕ್ಷಮೆ ಕೋರ್ತಾ ಕೆಲಸದ ಒತ್ತಡದ ಮಧ್ಯೆ ಮಾಡೋಕ್ಕಾಗಿರಲಿಲ್ಲ ಅಂತಲೂ ಕಾರಣ ಕೊಡ್ತಾ ಈ ಹಾಡು ಹಾಡೋಕ್ಕೆ ಒಂದು ಕಾರಣ ಇದೆ. ಯಾಕೆ ಅಂತ ಅದನ್ನ ಸವಿತಾ ಹೇಳ್ತಾರೆ. ನನಗೆ ಇಳ್ಕಲ್ ಸೀರೆ ಗಿಫ್ಟ್ ಆಗಿ ಬಂದಿದೆ. ಅದಕ್ಕೋಸ್ಕರ ಇವರು ಇನ್ನೂ ಅದನ್ನ ತೆಗೆದು ನೋಡಿಲ್ಲ ನಾವು. ಹಾಗಾಗಿ ಇವರು ಅದನ್ನ ಇಮ್ಯಾಜಿನೇಷನ್ ಅಲ್ಲಿ ಆಲ್ರೆಡಿ ಹಾಡು ಹಾಡಕ್ಕೆ ಶುರು ಮಾಡಿದ್ದಾರೆ, ಇಳ್ಕಲ್ ಸೀರೆ ಉಟ್ಕೊಂಡು ಅಂತೇಳಿ. ಈಗ ವಿಶೇಷವಾದ ಒಂದು ವಿಷಯ ಹೇಳೋ ಮೂಲಕ ಶುರು ಮಾಡೋಣ ವಾರದ ಕತೆ. ಕಲಾ ಮಾಧ್ಯಮದಲ್ಲಿ ಏನೇನಾಯಿತು ಅಂತ ತಿಳಿಸೋ ಪ್ರಯತ್ನ ಇದು ವಾರದ ಕತೆ. ಮುಖ್ಯವಾಗಿ ಸುಮಾರು 6 ತಿಂಗಳ ಹಿಂದೆ ನಾವು ಇಳಕಲ್, ನಮ್ಮ ಬಾಗಲಕೋಟೆ ಜಿಲ್ಲೆಯ ಇಳಕಲ್, ಎಂಥ ಸುಪ್ರಸಿದ್ಧವಾದಂಥ ಊರದು. ಇಳಕಲ್ ಕಲ್ಲಿಗೆ ಫೇಮಸ್ಸು. ಊರ ಹೆಸರಲ್ಲಿ ಕಲ್ಲನ್ನೇ ಇಟ್ಕೊಂಡಿರೋಂಥ ಊರು ನಮ್ಮ ಇಳಕಲ್ಲು. ಸೊ ಅಲ್ಲಿ ಇಳಕಲ್ನ ಕೆಂಪು ಗ್ರನೈಟ್ ಕೂಡ ವಿಶ್ವಪ್ರಸಿದ್ಧ. ಜೊತೆಗೆ ಇಳಕಲ್ ಸೀರೆ ಇಡೀ ವಿಶ್ವಪ್ರಸಿದ್ಧ. ಅದು ಅದರ ಅಂಚು, ಅದರ ನೇಯುವ ತಂತ್ರ ಎಲ್ಲವೂ. ನಾವು ಆ ಇಡೀ ಇಳಕಲ್ ಸೀರೆಯ ಆ ಲೋಕವನ್ನು ಮತ್ತು ಆ ಕೆಂಪು ಕಲ್ಲಿನ ಲೋಕವನ್ನು ವಿಡಿಯೋ ಮೂಲಕ ನಿಮಗೆ ಪರಿಚಯಿಸಿದ್ವಿ 6 ತಿಂಗಳ ಹಿಂದೆ. ಸುಮಾರು 4 ಸಂಚಿಕೆಗಳಲ್ಲಿ ತುಂಬ ಚೆನ್ನಾಗಿ ನೋಡಿದ್ರಿ ನೀವು. ಲಕ್ಷಾಂತರ ಜನ ನೋಡಿದ್ದಾರೆ. ತುಂಬ ಧನ್ಯವಾದ. ರಾಜೊಳ್ಳಿ ಹ್ಯಾಂಡ್ಲೂಮ್ಸ್ ಅಂತ ಹೇಳಿ ಇಳಕಲ್ನಲ್ಲಿ ತುಂಬ ಪುರಾತನವಾದಂತಹ ಸೀರೆ ನೇಯುವವರಿದ್ದಾರೆ, ರಾಜೊಳ್ಳಿ ಹ್ಯಾಂಡ್ಲೂಮ್ಸ್ ಅಂತ. ನನಗೆ ಇವ್ರ ಬಗ್ಗೆ ಖುಷಿ ಆಗ್ತಿದೆ. ಯಾಕಂತಂದರೆ ನಾನು ಮೂಲತಃ ಉತ್ತರ ಕರ್ನಾಟಕದವಳು. ಇಳ್ಕಲ್ ಸೀರೆ ಬಗ್ಗೆ ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ, ನಮ್ಮೂರ ಬಗ್ಗೆ ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ ಅಂತ ನಿಮ್ಮ ಬಗ್ಗೆ ಫೀಲಿಂಗ್ ಪ್ರೌಡ್. ಗ್ರೇಟ್. ಹೀಗೆ ಇರಿ. ಥ್ಯಾಂಕ್ ಯು. ಇಳಕಲ್ ಸೀರೆ ವಿಡಿಯೋ ನಾವು ಪ್ರಸಾರ ಮಾಡಿದಾಗಿಂದಲೂ ಅವ್ರಿಗೆ ಅನೇಕ ಕರೆಗಳು ಬಂತಂತೆ. ಸೀರೆಗಳು ಬೇಕು ಅಂತ ಹೇಳಿ ಆರ್ಡರ್ಸ್ ತುಂಬ ಬಂತಂತೆ. ಅವರು ನಮ್ಮನ್ನು 6 ತಿಂಗಳಿಂದ ಕರೀತಾನೆ ಇದ್ರು, ಬನ್ನಿ ನಮ್ಮ ಇಳಕಲ್ಗೆ, ಇಳಕಲ್ ಪರವಾಗಿ, ಇಳಕಲ್ನ ಸೀರೆ ನೇಯ್ಗೆದಾರರ ಪರವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸಬೇಕು, ಒಂದು ಸನ್ಮಾನ ಮಾಡಬೇಕು ಅಂತ. ನಾವು ಹೋಗೋಕ್ಕಾಗಿರಲಿಲ್ಲ, ಬೇರೆ ಬೇರೆ ಕೆಲಸದ ಒತ್ತಡ. ಹಾಗಾಗಿ ಅವರು ಬೇಜಾರು ಮಾಡಿಕೊಂಡು, ಒಂಥರ ಪ್ರೀತಿಯ ಸಿಟ್ಟು ಮಾಡಿಕೊಂಡು, ತೊಗೊಳ್ಳಿ ನಾವು ನಿಮ್ಗೇನು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಅದನ್ನು ಮನೆಗೆ ಕಳಿಸ್ತೀವಿ ಅಂತ ಕಳಿಸಿದ್ದಾರೆ. ಸರ್ ತುಂಬ ಥ್ಯಾಂಕ್ಸ್ ರಾಜೊಳ್ಳಿ ಹ್ಯಾಂಡ್ಲೂಮ್ಸ್ನ. ಎಲ್ರಿಗೂ ಧನ್ಯವಾದ ಹೇಳ್ತಾ ಈಗ ಸವಿತಾ ಅವರು ಅದನ್ನು ಅನ್ಬಾಕ್ಸ್ ಮಾಡೋ ಮೂಲಕ ಅದ್ರಲ್ಲಿ ಏನಿದೆ ನಿಮಗೆ ತೋರಿಸ್ತಾರೆ. ಈ ಬಾಕ್ಸ್ ಪಾರ್ಸಲ್ ಬಂದಿದೆ ನಮಗೆ. ಈ ಕವರ್ನ ಓಪನ್ ಮಾಡೋದ್ರ ಮೂಲಕ ಅನ್ಬಾಕ್ಸಿಂಗ್ ಮಾಡೋಣ. 1 2 3 ಸ್ಟಾರ್ಟ್. ಓಹೋ, 2 ಕವರ್ ಇದೆ. ಮೇಡಮ್ಗೆ ಡಬಲ್ ಲ್ಯಾಟ್ರಿ ಇರ್ಬೇಕು ಇವತ್ತು. ಹಾಂ, ತೋರಿಸ್ತೀಯಾ? ಎಸ್. ವಾವ್. ಇದೊಂಥರ ಬಿಸ್ಕೆಟ್ ಮಡಿಸಿರ್ತಾರಲ್ಲ, ಹಂಗಿರುತ್ತೆ. ಬಿಸ್ಕೆಟ್ ಶೇಪಲ್ಲಿ ನೀಟಾಗಿ ಮಡಿಸ್ಕೊಟ್ಟಿದ್ದಾರೆ ಅವರು. ವಾವ್, ಸೂಪರ್, ಚೆನ್ನಾಗಿದೆ. ಕಲರ್ ಏನು ಇಷ್ಟ ಚೆನ್ನಾಗಿದೆ ಇದು ಕಲರು. ವಾವ್, ರೇಷ್ಮೆ ಸೀರೆ ಇದು. ಹೌದಾ? ಹಾಂ, ಅಂದರೆ ಕಾಟನ್ ಅಲ್ಲ ಇದು, ರೇಷ್ಮೆ ಸೀರೆ ನೋಡಿ ಇದು. ವಾವ್. ಇಳಕಲ್ನ ರೇಷ್ಮೆ ಸೀರೆ ದಸರಾ ಅಥವಾ ದೀಪಾವಳಿ ಅಥವಾ ಯಾವುದಕ್ಕೆ ಬೇಕಾದ್ರೂ ಆಗ್ಬೋದು. ಇಳಕಲ್ನಿಂದ ನಮ್ಮ ಕಲಾ ಮಾಧ್ಯಮದ ಸವಿತಾ ಅವರಿಗೆ ಬಂದಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ರಿಚ್ ಆಗಿದೆ ಇದು ಕಲರು ಕಾಂಬಿನೇಷನ್. ಎಸ್. ಮತ್ತು ಇಳಕಲ್ ಅಂದರೆ ನೋಡಿ ಸ್ನೇಹಿತರೆ, ಇದೆ ಇಳಕಲ್ ಸೀರೆ ವಿಶೇಷ, ಅದ್ರ ಬಾರ್ಡ್ರು. ಈ ಇಳಕಲ್ ಸೀರೆ ಬಾರ್ಡ್ರ್ ವಿಶೇಷನೇ ಇದು ಸ್ನೇಹಿತರೆ. ಸೊ ಆ ಥರದ್ದು ಬಂದಿದೆ. ಇಷ್ಟ ಆಯ್ತಾ ನಿಮಗೆ ಈ ಕಲರು? ತುಂಬ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಆಮೇಲೆ ಇದು ರೇರ್ ಕಾಂಬಿನೇಷನ್ ಇದು ಕಲರ್ದು. ನಿಮ್ಗೊಂದ್ಸಲ ತೋರಿಸ್ತಾರೆ ಇವರು ಇದನ್ನ ಉಟ್ಕೊಂಡು ತೋರಿಸ್ತಾರೆ. ರಾಜೊಳ್ಳಿ ಹ್ಯಾಂಡ್ಲೂಮ್ಸ್ನ ಎಲ್ರಿಗೂ ಧನ್ಯವಾದ. ತುಂಬ ಚೆನ್ನಾಗಿದೆ. ಇನ್ನೊಂದು ಸೀರೆ ಇದೆ. ಇನ್ನೊಂದಿದೆಯಾ? ಇನ್ನೊಂದಿದೆ ಅನ್ಸುತ್ತೆ. ಓಕೆ. ಬಟ್ ನಂಗೆ ಒಂದೇ ಹೆಂಡತಿ ಇರೋದು ಅಂತ ಹೇಳಿದ್ದೆ ಅವ್ರಿಗೆ, ಆದರೂ 2 ಸೀರೆ ಕಳಿಸಿದ್ದಾರೆ. ಸರ್ ಬಹುಶಃ ಫ್ಯೂಚರ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಕಳಿಸ್ಬಿಟ್ಟಿದಾರ ಅಂತ ಅನ್ನಿಸ್ತಾ ಇದೆ. ತೆಗಿರಿ ನೋಡೋಣ, ಸದ್ಯಕ್ಕೆ ನೀವೇ ತೆಗಿರಿ. ಹಂಗೆಲ್ಲ ಹೇಳಿದ್ರೆ ಇಳ್ಕಲ್ಗೆ ಹೋದ್ರೆ ಹುಷಾರ್ ನೋಡಿ ಮತ್ತೆ, ಅಲ್ವಾ ಸರ್? ನಾವು ಕಾಮಿಡಿ ಬಳಸೋಣ ಅಂತಂದ್ರೆ ಈ ಸೀರೆ ನಾನು ಹೇಳ್ತೀನಿ ನೋಡಿ, 2 ಸೀರೆ ಯಾಕೆ ಕಳಿಸಿದ್ದಾರೆ ಅಂತ. ಈ ಸೀರೆ ಕಳಿಸಿರೋದು ಮನೆಯಲ್ಲಿ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳಿದ್ದಾಗ ಈ ಸೀರೆ ಉಟ್ಕೊಳ್ಳೋದಕ್ಕೆ ಆ ಟೈಪ್ ಕಳಿಸಿದ್ದಾರೆ. ಸ್ವಲ್ಪ ಟ್ರೆಡಿಷನಲ್. ಎಸ್. ಓಕೆ. ಅದು ಇದನ್ನು ಕೂಡ ಟ್ರೆಡಿಷನಲ್ಲೇ, ಆದ್ರೆ ಇದು ಒಂಥರ ಈ ಪಾರ್ಟಿ ವೇರ್ ತರ, ಮದ್ವೆಗೆ ಅಥವಾ ರಿಸೆಪ್ಷನ್ಗೆ ಹಾಕೊಂಡು ಹೋಗೋ ಸೀರೆ ತರ ಇದೆ. ಅದು ಸೂಪರ್ ನೋಡಿ. ಇದು ಕೂಡ ಚೆನ್ನಾಗಿದೆ. ಕೂಡ ಫ್ಯಾನ್ಸಿ ತರದ ಸೀರೆ ಇದೆ. ಅಂದ್ರೆ ರೇಷ್ಮೆ ಸೀರೆನೆ. ಇದು ಏನದು ರಿಸೆಪ್ಷನ್ಗೆ ಹೋಗಕ್ಕೆ ಉಟ್ಕೊಳ್ಳುವಂತ ಸೀರೆ ಇದು. ಇದು ಮನೆಯಲ್ಲಿ ಶುಭ ಸಮಾರಂಭಗಳಿಗೆ ಉಟ್ಕೊಳ್ಳೋಕೆ ಸೀರೆ ಇದು. ಓಕೆ. ವಾವ್. ಬಹುಶಃ ಇದು ಮುಹೂರ್ತಕ್ಕೆ ಇರಬೇಕು, ಇದು ಫಸ್ಟ್ ನೈಟ್ಗೆ ಇರಬೇಕು. ಇದು ಯಾರು ಮದುವೆ ಅವ್ರು ತೊಗೊಂಡ್ರೆ
ಏನಿವೆ. ಸೊ ಚೆನ್ನಾಗಿದೆ ಇದು ನೋಡಿ. ಇದು ರೇಷ್ಮೆನೇನಾ ಎಸ್ ಪಕ್ಕ? ರೇಷ್ಮೆ ಸೀರೆ ನೋಡಿ, ನಮ್ಗೆ ಯಾವುದು ಏನು ಗೊತ್ತಾಗಲ್ಲ, ತಲೆ ಇಲ್ಲಿ ಗೊತ್ತಾಗುತ್ತೆ ರೇಷ್ಮೆ. ಓಕೆ, ಇದು ತುಂಬಾ ವೆರೈಟಿ. ಅಂದ್ರೆ ಇಲ್ಕಲ್ ಸೀರೆಯಲ್ಲಿ ಈ ತರ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲು. ಫ್ಯಾನ್ಸಿ ಸೀರೆಗಳು ಇಷ್ಟು ಗ್ರ್ಯಾಂಡ್ ಆಗಿರೋದು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಅವರು ಪ್ರೊಫೆಷನಲ್ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಯಾವುದು ಬೆಸ್ಟ್ ಅಂತ ಹೇಳಿ. ಸೊ ಅವರಲ್ಲೇ ಬೆಸ್ಟ್ ನ ಹುಡುಕಿ ನನಗೆ ಕಳಿಸಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಾ, ಎಷ್ಟು ಆ ಕಲರ್ ನೋಡಿ, ಅದು ನೇಯ್ದಿರೋದ್ರಿಂದ ಕೈಮಗ್ಗದಿಂದ ಮಾಡಿರೋದ್ರಿಂದ ಕಲರ್ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿರುತ್ತೆ ನೋಡಿ, ನಿಜ ನಿಜ ಡಾರ್ಕ್ ಆಗಿ. ಹಾಗಾಗಿ ತುಂಬ ಚೆನ್ನಾಗಿದೆ ಇದು. ಸೊ ಇದು ನೋಡಿ, ಈ ಮಾಡರ್ನ್ ಫ್ಯಾನ್ಸಿ ಮತ್ತು ಇತ್ತೀಚಿನ ಹೆಣ್ಮಕ್ಳು ಇಷ್ಟಪಡ್ತಾರಲ್ಲ, ಹುಡುಗಿಯರು ಮಾಡರ್ನ್ ಡೇಸ್ ಹೆಣ್ಮಕ್ಳು ಗರ್ಲ್ಸ್ ಇಷ್ಟಪಡುವಂಥ, ಇನ್ನೂ ಸಿಂಪಲ್ ಹೇಳ್ಬೇಕಂದ್ರೆ ಜೆನ್ಜಿ ಇಷ್ಟಪಡುವಂತಹ ಸೀರೆಗಳು. ಇಳಕಲ್ಲಲ್ಲಿ ನಾವು ಅನ್ಕೋತೀವಿ ಹೇಳಿ ಯಾರೋ ಹಳೆ ಕಾಲದವ್ರು ಉಟ್ಕೊಳ್ಳೋದ್ರಿ, ಅಲ್ಲ, ಹೊಸ ಕಾಲದ ಹೊಸ ತಲೆಮಾರಿನ ನವ ಯುವತಿಯರಿಗೆ ಫ್ಯಾಷನ್ ಇಷ್ಟಪಡುವ ಹೆಣ್ಮಕ್ಳಿಗೂ ಕೂಡ ಆಗೋ ಹಾಗೆ ಕಲರು, ಕಾಂಬಿನೇಷನು, ಮೆಟೀರಿಯಲ್ಲು, ಡಿಸೈನು ಎಲ್ಲವನ್ನು ಇಳಕಲ್ ಸೀರೆಯವ್ರು ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಸಂಪ್ರದಾಯಸ್ಥ ಕಾರ್ಯಕ್ರಮಗಳಿಗೆ ಬೇಕಾಗುವಂಥ ಸೀರೆಗಳನ್ನು ಕೂಡ ಅವ್ರು ಮಾಡ್ತಾರೆ. ಡಿ ವಿ ಜಿ ಹೇಳೋ ಹಾಗೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನಂಗೆ ಮಾಡಿಬಿಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಾಜವಳ್ಳಿ ಹ್ಯಾಂಡ್ಲೂಮ್ಸ್ನವ್ರಿಗೆ. ತುಂಬ ಅತ್ಯುತ್ಕೃಷ್ಟ ಸೀರೆಗಳು, ಕೈಮಗ್ಗದ ಸೀರೆಗಳು, ಕೈಮಗ್ಗದ ಬೆಲೆಯಲ್ಲಿ ಇಳಕಲ್ನಲ್ಲೇ ಸಿಗುತ್ತೆ, ಬೇರೆ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೀವು ಅವರಿಗೆ ನಂಬರ್ ಹಾಕಿದ್ದೀವಿ, ಕಾಂಟ್ಯಾಕ್ಟ್ ಮಾಡಿ ಸೀರೆಗಳನ್ನು ಆರ್ಡ್ರ್ ಮಾಡಿ ಮನೆಗೆ ಬರುತ್ತೆ. ಇನ್ನೂ ಸಾಧ್ಯ ಆದರೆ ನೀವೊಂದು ಸಲ ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ. ಇಳಕಲ್ನಲ್ಲಿ ಒಂದು ಪ್ರವಾಸನೂ ಆಗುತ್ತೆ. ಬಾಗಲಕೋಟೆ ಜಿಲ್ಲೆ ಎಂತೆಂಥ ಪ್ರವಾಸಿ ತಾಣಗಳಿದ್ದಾವೆ, ಕೂಡಲ ಸಂಗಮ ಎಲ್ಲ ಭಾಳ ಹತ್ರ, ಆಲ್ಮಟ್ಟಿ ಹತ್ರ. ಸೊ ಹೋಗಿ ಇವೆಲ್ಲ ನೋಡ್ಕೊಂಬಂದು ಇಳಕಲ್ ಸೀರೆನೂ ಶಾಪಿಂಗ್ ಮಾಡಿ ಮಕ್ಕಳ ಸಮೇತ ಹೋಗಿ ಬನ್ನಿ. ಎಸ್, ಖುಷಿ ಆಯಿತಾ? ತುಂಬ ಖುಷಿ ಆಯಿತು ನನಗೆ. ಈ ಸೀರೆಗಿಂತ ಅದನ್ನು ಮಡ್ಚಿರೋ ರೀತಿ ಇದೆಯಲ್ಲ ತುಂಬ ಇಷ್ಟ ಆಯಿತು. ಎಷ್ಟು ನೀಟಾಗಿ ಮಡ್ಸಿದೆ ಅದು. ಹೌದು. ಜೊತೆಗೆ ಇನ್ನೊಂದು ಕಾಟನ್ ಸೀರೆ, ಅಂದರೆ ಪ್ಯೂರ್ ಆಗಿ ಇಲ್ಕಲ್ ಕಾಟನ್ ಸೀರೆ ಏನಂತೀವಲ್ಲ, ಅದು ಕೂಡ ಆ ಥರದ್ದು ಬಂದಿದೆ. 3 ವೆರೈಟಿ ಕಳಿಸಿದ್ದಾರೆ ಒಟ್ಟು. ಗಂಡಸರ ಹೃದಯ ಗೆಲ್ಲೋದು ಹೇಗೆ ಅಂತಂದರೆ ಅವ್ರ ಹೊಟ್ಟೆ ಮೂಲಕ ಅಂತೆ, ಅಂದರೆ ಅವ್ರಿಗೆ ಒಳ್ಳೆ ಊಟ ಹಾಕಿ ಗಂಡಸರ ಹೃದಯ ಗೆಲ್ಬೋದಂತೆ. ಹೆಂಗಸರು ಹಾರ್ಟಿಗೆ ಕೈ ಹಾಕೋದು ಹೇಗೆ ಅಂತಂದರೆ ಒಂದು ಒಳ್ಳೆ ಸೀರೆ ಕೊಡಿಸಿದ್ರು ಹಾರ್ಟಿಗೆ ಕೈ ಹಾಕೋದಂತೆ. ನಂಗೆ ಗೊತ್ತಿಲ್ಲ, ನನ್ನ ಹೆಂಡ್ತಿಗೆ 2 ಸೀರೆ ಬಂದಿದೆ, ನಾನು ಅವಳು ಹಾರ್ಟಿಗೆ ಕೈ ಹಾಕ್ತಾ ಇಲ್ಲ, ನನಗೆ ಇನ್ನೂ ಗೊತ್ತಿಲ್ಲ. ಅಲ್ಲ, 2 ಸೀರೆ ಬಂದಿರೋದು ನಿಮ್ಮಿಂದ ಅಲ್ಲ ಅಲ್ವಾ, ನೋಡಿ ಇಳಕಲಿಂದ ಬಂದಿರೋದು. ನೀವು 2 ಸೀರೆ ಕೊಟ್ಟರೆ ಹಾರ್ಟಿಗೆ ಕೈ ಹಾಕಿದಂಗೆ ತಿಳ್ಕೊಳ್ಳಿ. ಸೀರೆ ಆಗಲಿ ಅಥವಾ ಡ್ರೆಸ್ ಆಗಲಿ ಏನು ಕೊಡಿಸಿದ್ರು ಓಕೆ, ಒಟ್ಟು ಬಟ್ಟೆ ಕೊಡಿಸಿ. ಸಂತೋಷ ಆಗುತ್ತೆ ಹೆಣ್ಮಕ್ಳಿಗೆ. ಎಲ್ಲ ಬಾಯ್ಸ್ಗೂ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ, ನೀವು ಯಾರನ್ನೇ ಕ್ಯಾಚ್ ಹಾಕೋಬೇಕು ಅಂತ ಅನ್ಕೋತಾ ಇದ್ರು ಬಟ್ಟೆ ಕೊಟ್ಟು ಕ್ಯಾಚ್ ಹಾಕೊಳ್ಳಿ. ಹಂಗೇನಿಲ್ಲ, ನೀವು ಅನ್ಕೊಂಡಿರೋ ತಪ್ಪು. ಅದು ಅವಾಗಿನ ಪೂರ್ತಿ ಖುಷಿ ಆಗುತ್ತೆ. ಬಿಟ್ರೆ ಯಾರು ಟ್ರತ್ಫುಲ್ ಆಗಿ ಪ್ರೀತಿ ಮಾಡ್ತಾರೆ ಅವ್ರನ್ನೇ ಮಾತ್ರ ಕ್ಯಾಚ್ ಹಾಕೋದು, ಕ್ಯಾಚ್ ಬೀಳೋದು ಇದೆಯಲ್ಲ, ನಿಜವಾಗ್ಲೂ ಪ್ರೀತಿಸೋರನ್ನ ಮಾತ್ರ ಇಷ್ಟಪಡ್ತಾರೆ. ಅದೇ ಮುಖ್ಯ. ಬಟ್ಟೆ ಗಿಟ್ಟೆ ಎಲ್ಲ ಒಂದು ಕ್ಷಣಕ್ಕಷ್ಟೇ ಅದು ಖುಷಿ, ಅದರ ಶಾಶ್ವತವಾದ ಖುಷಿ ಅಲ್ಲ. ನನ್ನ ಹೆಂಡತಿಯಿಂದ ಈ ಥರದ ತತ್ವಜ್ಞಾನವನ್ನು ಹೊರಗಡೆ ತೆಗೆಯೋಕ್ಕೋಸ್ಕರ ನಾನು ಈ ಥರದ ಸಂಭಾಷಣೆಗಳನ್ನು ಆಗಾಗ ಹೇಳ್ತಾ ಇರ್ತೀನಿ. ಧನ್ಯವಾದ. ಸೊ ಮುಂದುವರ್ಸೋಣ ವಾರದ ಕತೆ. ಸೊ ಬೇರೆ ಏನೇನು ನಡೀತಾ ಇದೆ ಕಲಾ ಮಾಧ್ಯಮದ ಲೈಫಲ್ಲಿ? ವಿಶೇಷ ನಡೀತಾ ಇದೆ. ನಾನು ನಮ್ಮ ಮದುವೆ ಆದಮೇಲೆ ಮಕ್ಕಳು 2 ಮಕ್ಕಳು ಹುಟ್ಟಿದ್ರು, ಒಬ್ಬರಿಂದ ಒಬ್ಬರು ಅವ್ರನ್ನ ಸಾಕೋದು, ಈ ಒಂದು ಸಾಂಸಾರಿಕ ಬಂಧನದಲ್ಲಿ ಒಂದು 7-8 ವರ್ಷದಿಂದ ನಾಟಕ ಮಾಡಿರಲಿಲ್ಲ, ಅಭಿನಯ ಮಾಡಿರಲಿಲ್ಲ. ನನಗೆ ತೃಪ್ತಿ ಕೊಡುವಂಥದ್ದು. ಈಗ ನಾವು ಕಲಾ ಮಾಧ್ಯಮದಿಂದ ಒಂದು ಒಳ್ಳೆ ನಾಟಕ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ನನಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ದಾರೆ ನಾಟಕನ. ತುಂಬ ಖುಷಿ ಆಗುತ್ತೆ. ಸೊ ಈಗ ಕಲಾ ಮಾಧ್ಯಮದಲ್ಲಿ ನಾಟಕದ ಕಲರವ ನಡೀತಾ ಇದೆ. ಹೌದು ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋ ಪುಸ್ತಕ ನನ್ನ ತೇಜಸ್ವಿ. ನಮ್ಮ ಕನ್ನಡದ ಖ್ಯಾತ ಸಾಹಿತಿ ಕರ್ವಾಲೋ ಚಿದಂಬರರಾಜ ಜುಗಾರಿ ಕ್ರಾಸ್ ಬರೆದಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಅವರ ಪತ್ನಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಂತಹ ನೆನಪುಗಳ ಸಂಪುಟ ಇದು. ಅಂದರೆ ಅವರನ್ನು ಮೊದಲು ಭೇಟಿಯಾಗಿದ್ದು, ಪ್ರೇಮ, 6 ವರ್ಷ ಅವರ ನಿರಂತರ ಲವ್ ಸ್ಟೋರಿ, ಆಮೇಲೆ ಮದುವೆ ಆಗಿದ್ದು, ಕಾಡಲ್ಲಿದ್ದು, ಮಂತ್ರಮಾಂಗಲ್ಯ, ಕಾಡಲ್ಲಿ ಅನುಭವಿಸಿದ ಕಷ್ಟಗಳು, ತೇಜಸ್ವಿಯವರ ಹೋರಾಟಗಳು ಎಲ್ಲವನ್ನು ಸೇರಿಸಿ ಪುಸ್ತಕ ಅದ್ಭುತವಾಗಿ ಬರೆದಿದ್ದಾರೆ. ಸುಮಾರು ಇದೊಂದು 600 ಪುಟದ ಪುಸ್ತಕ ಇದು. ಸೊ ಈ ಇಡೀ ಪುಸ್ತಕವನ್ನು ನಮ್ಮ ಕನ್ನಡದ 3 ಬಾರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕರು ನಮ್ಮ BM ಗಿರಿರಾಜ್ ಅವರು ಅವರದನ್ನು ರಂಗರೂಪ, ಅಂದರೆ ಇದನ್ನು ಅಡ್ಯಾಪ್ಟ್ ಮಾಡಬೇಕಲ್ಲ ನಾಟಕದ ರೂಪಕ್ಕೆ, ಅಡ್ಯಾಪ್ಟ್ ಮಾಡಿ ನಿರ್ದೇಶನ ಮಾಡಿದ್ದಾರೆ ನಮ್ಮ BM ಗಿರಿರಾಜ್ ಅವರು. ಸರ್ ಥ್ಯಾಂಕ್ ಯು ಗಿರಿರಾಜ್ ಸರ್. ನಮ್ಮ ಕಲಾ ಮಾಧ್ಯಮ ತಂಡ ನಾವೆಲ್ಲ ಸೇರಿ ಇದನ್ನು ಆ್ಯಕ್ಟ್ ಮಾಡಿದ್ದೀವಿ. ಈಗಾಗಲೇ ಪ್ರದರ್ಶನಗಳು ಚೆನ್ನಾಗಿ ಆಗ್ತಿದ್ದಾವೆ, ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾಯಿದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಅನೇಕ ಶೋಗಳು ಈಗಾಗಲೇ ನಿಗದಿಯಾಗಿದ್ದಾವೆ. ಸೊ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಇನ್ನು ಸದ್ಯದಲ್ಲೇ ಕನ್ನಡ ರಂಗಭೂಮಿಯ ಗೌರವ ಏನಂದರೆ ಇನ್ನೊಂದು ಒಂದು ಹೊಸ ಸುದ್ದಿ ಸದ್ಯದಲ್ಲೇ ನಿಮ್ಗೆ ಹೇಳ್ತೀನಿ ನಾನು, ಈ ನಾಟಕ ಎಲ್ಲರಿಗೂ ಹೋಗ್ತಾ ಇದೆ ಅಂತ. ಸೊ ಅದನ್ನು ಹೇಳ್ತಾ ಅದನ್ನು ಚೂರು ಗೌಪ್ಯವಾಗಿ ಇಡ್ತೀನಿ, ಅದನ್ನು ಚೂರು ಏನೋ ಆಗೋಕ್ಕಿದೆ. ಸೊ ಹಾಗಾಗಿ ತೇಜಸ್ವಿಯ ಹೆಸರದು, ಅಂದರೆ ನಾವು ಮಾಡಿದ್ದೀವಿ ಅದು ಅಂತಲ್ಲ,
ತೇಜಸ್ವಿ ಅವರು, ರಾಜೇಶ್ವರಿ ಅವರ ಹೆಸರಿಗೆ ನಾಟಕ ಚೆನ್ನಾಗಿ ಹೋಗ್ತಾ ಇದೆ. ಸೊ ನೀವೆಲ್ಲರೂ ಬನ್ನಿ ನೋಡಿ. ನಿರಂತರ ಶೋಗಳಿರ್ತವೆ. ಕಲಾ ಮಾಧ್ಯಮ ಫಾಲೋ ಮಾಡಿದರೆ ನಿಮಗೆ ಈ ನಾಟಕ ಎಲ್ಲೆಲ್ಲಿ ನಡೀತಾ ಇದೆ ಅಂತ ತಮಗೆ ಅದರ ಮಾಹಿತಿ ಎಲ್ಲವೂ ಬರ್ತಾ ಇರ್ತದೆ ತಮಗೆ ಅಂತ ಕೇಳ್ಕೊತಾ. ನಾಟಕ ನೋಡೋ ಖುಷಿ ಬೇರೆ. ಎಸ್. ಆಮೇಲೆ ಇನ್ನೊಂದು ನಮಗೇನು ಖುಷಿ ಅಂತಂದರೆ, ರಾಜೇಶ್ವರಿ ಮೇಡಮ್ ಇದಾರಲ್ಲ, ತೇಜಸ್ವಿ ಅವರ ಪತ್ನಿಯವರು, ರಾಜೇಶ್ವರಿ ತೇಜಸ್ವಿ ಇಬ್ರು ಕೂಡ ಒಳ್ಳೆ ದಾಂಪತ್ಯ ಅವ್ರದ್ದು, ಯಶಸ್ವಿ ದಾಂಪತ್ಯ ಅಂತಾರಲ್ಲ ಹಾಗೆ ಬದುಕ್ತವ್ರು ಇಬ್ರು ಗಂಡ ಹೆಂಡತಿ. ಹಾಗಾಗಿ ಅವರಿಬ್ಬರ ಪಾತ್ರವನ್ನ ನಾವಿಬ್ರು ಮಾಡೋ ಭಾಗ್ಯ ಸಿಕ್ಕಿದೆ. ನಾನು ರಾಜೇಶ್ವರಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಇವರು ತೇಜಸ್ವಿ ಪಾತ್ರ ಮಾಡ್ತಿದ್ದಾರೆ. ಸೊ ಇದೊಂದು ಖುಷಿ ವಿಷಯ. ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರಲ್ಲಿ ಮನೋರಂಜನೆ ಇದೆ. ಯಾಕಂದ್ರೆ ತೇಜಸ್ವಿ ಯಾವುದೇ ಒಂದು ಪುಸ್ತಕ ಆಗಲಿ ಸಿನಿಮಾ ಆಗಲಿ ಮನೋರಂಜನೆ ಮೂಲಕ ರಂಜಿಸಿ ಅಂತ ಹೇಳ್ತಿದ್ದಂಥವ್ರು ಅವರು ಎಲ್ಲ ಕಡೆನೂ. ಸೊ ಹಾಗಾಗಿ ಇಡೀ ನಾಟಕ ಮನೋರಂಜನೆ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಏನು ಹೇಳ್ತಾರಂದ್ರೆ, ತೇಜಸ್ವಿ ಅವರ ಕಥೆಗಳನ್ನು ಇಟ್ಕೊಂಡು ಮಾಡಿರೋ ನಾಟಕ ನೋಡಿದ್ದೀವಿ, ಅವ್ರ ಕಥೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿರೋದು ನೋಡಿದ್ದೀವಿ, ಅವ್ರ ಜೀವನ ಇಟ್ಕೊಂಡು ನಾಟಕ ನೋಡ್ತಿರೋದು ಇದೆ ಫಸ್ಟು. ಅಂದರೆ ಅವ್ರ ಲೈಫ್ನ ನೋಡೋಕ್ಕೆ ಸಿಗುತ್ತೆ ಇಲ್ಲಿ, ಅವ್ರು ಹೇಗೆ ಬದುಕಿದ್ರು, ಅವ್ರ ದಾಂಪತ್ಯ ಹೇಗಿತ್ತು ಅಂತೇಳಿ. ಇದು ವಿಶೇಷವಾಗಿದೆ ಅಂತ ನೋಡಿದವ್ರು ಕೂಡ ಹೇಳಿದ್ದಾರೆ. ನಿಜ. ಹಾಗಾಗಿ ಬನ್ನಿ, ನೋಡಿ, ಹರಿಸಿ, ಆಶೀರ್ವದಿಸಿ. ನಮ್ಮ ವೀಡಿಯೋಗಳು ನೋಡ್ತಿರ್ತೀರಿ, ನಮ್ಮ ಸಂದರ್ಶನಗಳೆಲ್ಲ, ನಾಟಕನ ನೋಡ್ತಾ ಇದ್ದೀರಿ. ಥ್ಯಾಂಕ್ ಯು, ಧನ್ಯವಾದ ತಮಗೆ. ಸೊ ಬೇರೆ ಏನು ಹೊಸ ವಿಷಯ ನೀವು ಹೇಳಿ. ಸೊ ಬೇರೇನಿಲ್ಲ, ಇದು ಸದ್ಯದಲ್ಲಿ ನಮ್ಮದು ವೆಬ್ ಸೀರೀಸ್ ಶುರು ಆಗುತ್ತೆ ಚಿತ್ರೀಕರಣ. ಈ ನಾಟಕ ಇಲ್ಲ ಅಂದರೆ ಇಷ್ಟೊತ್ತಿಗೆ ಆಗಿರಬೇಕಿತ್ತು. ಸದ್ಯದಲ್ಲಿ ಶುರು ಆಗುತ್ತೆ. ಅದಕ್ಕೂ ನಿಮ್ಮ ಆಶೀರ್ವಾದ ಇರಲಿ. ಕಲಾ ಮಾಧ್ಯಮ ಸಿನಿಮಾಸ್ ಚಾನಲಿಗೆ ಬರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಮೇಡಮ್ಮು ಇಳ್ಕಲ್ ಸೀರೆ ಉಟ್ಕೊಂಡ್ರು ಈ ಫೋಟೋ ನೋಡಿ. ಥ್ಯಾಂಕ್ ಯು.